ನೋಡಿ, ಹಗರಣಗಳಾಗಿ ಇಷ್ಟು ದಿನ ಆಗಿ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಆದ್ರೆ ಇಷ್ಟು ದಿನಗಳಾದ್ರೂ ಕೂಡ ನಾಗೇಂದ್ರ ಅವ್ರನ್ನ SIT ಅವರು ತನಿಖೆಗೆ ನೋಟಿಸ್ ಕೊಟ್ಟು ತನಿಖೆಗೆ ಕರೆದಿಲ್ಲ. ಯಾರ ಬಗ್ಗೆ ಭಯ ಇವ್ರಿಗೆ? ಯಾರ ಬಗ್ಗೆ ಭಯ? ಶರಣ್ ಪ್ರಕಾಶ್ ಪಾಟೀಲ್ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಅಲ್ಲಿರ್ತಕ್ಕಂಥ ಚೇರ್ಮನ್ ಬಗ್ಗೆ ಇವತ್ತು ಆರೋಪ ಬಂದಿದೆ, ದದ್ದಲ್ ಅವ್ರ ಬಗ್ಗೆ. ಇವ್ರು ಯಾರನ್ನು ಕೂಡ ಇವತ್ತವರೆಗೂ ಕೂಡ ತನಿಖೆಗೆ ಕರೆದೂ ಇಲ್ಲ, ಅವ್ರು ಹೋಗೂ ಇಲ್ಲ. ಹಾಗಾಗಿ ಎಲ್ಲವನ್ನು ಕೂಡ ಮುಚ್ಚಾಕಿ, ಹಗರಣವನ್ನ ಮುಚ್ಚಾಕಿ ಕೇವಲ ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸಿ ರಾಜಕಾರಣಿಗಳು ತಪ್ಪಿಸ್ಕೊಳ್ತಕ್ಕಂಥ ಪ್ರಯತ್ನ ನಡೀತಾ ಇದೆ, ಹುನ್ನಾರ ನಡೀತಾ ಇದೆ. ಇದಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಇದಕ್ಕೆ ನೋಡಿ, ಬರೇ ಸಣ್ಣ ಪುಟ್ಟ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ, ಅಧಿಕಾರದ ಸರ್ಕಾರದಲ್ಲಿರ್ತಕ್ಕಂಥ ಪ್ರಮುಖರೆಲ್ಲರೂ ಕೂಡ ಇದರಲ್ಲಿದ್ದಾರೆ. ಹಾಗಾಗಿ ಇದನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ಇವತ್ತು ಮೈಸೂರಿನ ಮೂಡ ಹಗರಣನೂ ಕೂಡ 304,000 ಕೋಟಿ ರೂಪಾಯಿ ಹಗರಣ. ಇವತ್ತು ಬೈರ್ತಿ ಸುರೇಶ್ ಅವರು ಇವತ್ತು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಮೈಸೂರಿಗೆ ಹೋಗ್ತಾರೆ, ಸಭೆ ಮಾಡ್ತಾರೆ, ಅಧಿಕಾರಿಗಳು ಸಭೆ ಮಾಡ್ತಾರೆ, ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡ್ತಾರೆ, ಸಸ್ಪೆಂಡ್ ಮಾಡೋದಿಲ್ಲ. ಟ್ರಾನ್ಸ್ಫರ್ ಮಾಡಿ ಎಲ್ಲಾ ಕಡತಗಳನ್ನ ತೆಗೆದುಕೊಂಡು ಬೆಂಗಳೂರಿಗೆ ಬರ್ತಾರೆ. ಇದು ಮುಖ್ಯಮಂತ್ರಿಗಳ ಜಿಲ್ಲೆ. ಸ್ವತಃ ಮುಖ್ಯಮಂತ್ರಿಗಳ ಹಣಕಾಸಿನ ಸಚಿವರು, ಸ್ವತಃ ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ 15 ಸೈಟ್ ಅಲಾಟ್ಮೆಂಟ್ ಆಗಿದೆ. ಅದು ಬಿಜೆಪಿ ಸರ್ಕಾರದಲ್ಲಿ ಆಗಿದೆ ಅಂತೇಳಿ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಾದ್ಮೇಲೆ 30-46 ವರ್ಷ ಹಿಂದಿದ್ದಿರ್ತಕ್ಕಂಥವ್ರಿಗೆ ಇವಾಗ ಸೈಟ್ಗಳನ್ನು ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಹಾಕಿ ಡೇಟ್ ಒಂದು, ಅಪ್ಲಿಕೇಶನ್ ಹಾಕಕ್ಕೆ ಹಿಂದಿನ ಡೇಟ್ಗೆ ಆಲ್ಟರ್ನೇಟ್ ಸೈಟ್ಗಳನ್ನು ಕೊಟ್ಟಿದ್ದಾರೆ. ಇಷ್ಟು ದೊಡ್ಡ ಹಗರಣ ಇದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳ ಇವತ್ತು ಮುಖವಾಡ ಇವತ್ತು ಕಳಚಿ ಬಿದ್ದಿದೆ. ಈ ಕಾಂಗ್ರೆಸ್ ಸರ್ಕಾರದ ಬಂಡವಾಳ ಇವತ್ತು ಕಳಚಿ ಬಿದ್ದಿದೆ. ಇವತ್ತು ದಿನಕ್ಕೊಂದು ಭ್ರಷ್ಟಾಚಾರ ಪ್ರಕರಣಗಳು ಇವತ್ತು ಬರ್ತಾ ಇದೆ. ಹಾಗಾಗಿ ಇದ್ರ ವಿರುದ್ಧ ನಾವು ಹೋರಾಟವನ್ನ ಮಾಡಬೇಕು. ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಹಾಕಬೇಕು ಅಂತ ಹೇಳಿದ್ರೆ ಈ ಬಂಡ ಸರ್ಕಾರ ನಮ್ಮ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಶಾಸಕರನ್ನ, ವಿಧಾನ ಪರಿಷತ್ ಸದಸ್ಯರನ್ನ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಅರೆಸ್ಟ್ ಮಾಡೋ ಮೂಲಕ ನಮ್ಮ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಕೆಲಸ ಯಶಸ್ವಿ ಆಗೋದಿಲ್ಲ. ಸದನದ ಒಳಗಡೆ ಹೊರಗಡೆನೂ ಕೂಡ ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ಸಿಬಿಐ ತನಿಖೆಗೆ ಕೊಡಲೇಬೇಕು. ಮೈಸೂರು ಮೂಡೋ ವಿಚಾರದಲ್ಲಿ ಸಿಎಂ ಹೇಳಿದ್ದಾರೆ, ನಮ್ಮ ಹೆಂಡತಿ ಜಮೀನು ಹೋಗಿತ್ತು, ನಮ್ಮ ಹೆಂಡತಿ ಮನೆ ಜಮೀನು ಹೋಗಿತ್ತು, ಹಂಗಾಗಿ ಆ ಸೈಟ್ಗಳು ಅಲರ್ಟ್ ಆಗಿದ್ದಾವೆ. ನೋಡಿ, ಮುಖ್ಯಮಂತ್ರಿಗಳ ಪತ್ನಿಗೆ ಕೊಟ್ಟಿರ್ತಕ್ಕಂಥ 15 ಸೈಟ್ಗಳು ಇರ್ಬೋದು. ಇದ್ರ ಜೊತೆಗೆ ಸಾವಿರಾರು ಸೈಟ್ಗಳನ್ನ ಕೊಟ್ಟಿದ್ದಾರೆ. 3,500-4,000 ಕೋಟಿ ಹಗರಣ ಇದು. ಇಲ್ಲದೆ ಇದ್ರೆ ಬೈರ್ತಿ ಸುರೇಶ್ ಅವರು ಒಂದೇ ದಿನಕ್ಕೆ ಮೈಸೂರಿಗೆ ಹೋಗಿ ಸಚಿವರು ಮೀಟಿಂಗ್ ಮಾಡಿ ಅಧಿಕಾರಿಗಳು ಟ್ರಾನ್ಸ್ಫರ್ ಮಾಡಿ ಕಡತಗಳನ್ನ ಹಿಡ್ಕೊಂಡು ಬೆಂಗಳೂರಿಗೆ ಓಡಿ ಬರ್ತಾ ಇರಲಿಲ್ಲ. ಇಷ್ಟು ದೊಡ್ಡ ಹಗರಣ ನಡೆದಿದೆ. ಇದು ಮೇಲ್ನೋಟಕ್ಕೆ ಪ್ರೂವ್ ಆಗಿದೆ. ಇದು ಹಾಗೆ ಇಷ್ಟು ದೊಡ್ಡ ಹಗರಣ ಇವತ್ತು ರಾಜ್ಯ ಸರ್ಕಾರದ ತನಿಖೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಸಿಬಿಐ ತನಿಖೆಗೆ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯಿಸ್ತದೆ. ಸಿಬಿಐ ತನಿಖೆ ಕೊಡಬೇಕು ಇದನ್ನ. ಆಯ್ತು, ತೈಲ ಬೆಲೆ ಬಗ್ಗೆ ಮತ್ತೆ ಇನ್ನೊಂದಿನ ಸದನದೊಳಗೆ ಚರ್ಚೆ ಮಾಡೋಣ. ನಿಮ್ಮ ಹಣೆ ಬರ ಏನೋ, ನಿಮ್ಮ ಸರ್ಕಾರ ಇದ್ದಾಗ ಏನ್ ಕಡ್ದಿದ್ರಿ ಗೊತ್ತಿದೆ, ಆಯ್ತಾ? ಇವತ್ತು ನಾವಿವತ್ತು ಪ್ರಶ್ನೆ ಎತ್ತಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಅಥವಾ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಏನು ಭ್ರಷ್ಟಾಚಾರ ರಹಿತ ಆಡಳಿತನ ಕೊಡ್ತೇವೆ ಅಂತೇಳಿ ಪುಕಾರ್ ಮಾಡ್ಕೊಂಡು ಬಂದಿದ್ರಲ್ಲ, ಭಾಷಣ ಹೊಡ್ಕೊಂಡು. ನಿಮ್ಮ ಹಣೆ ಬರ ಇವತ್ತು ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ಉತ್ತರ ಕೊಡಿ ನೀವು. ನಮ್ಮ ಪ್ರಶ್ನೆ ಉತ್ತರ ಕೊಡಿ ನೀವು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.